ಬಂಧುಗಳೇ, ನಾನು ಉಮೇಶ್ ಬೆಳಗುಂಬ, ಹಾಸನ ಜಿಲ್ಲಾ KRS ಪಕ್ಷದ ಅಧ್ಯಕ್ಷರು. ಇಂದು ನಾವು ನೂತನವಾಗಿ ಅಲ್ಪಸಂಖ್ಯಾತ ಘಟಕ, ಮುಖ್ಯ ಘಟಕ, ಮಹಿಳಾ ಘಟಕ ಎಲ್ಲ ಅಂಗ ಘಟಕಗಳನ್ನ ಇವತ್ತು ರಚನೆ ಮಾಡಿದ ಸಂದರ್ಭದಲ್ಲಿ ಹೊಸ ಪದಾಧಿಕಾರಿಗಳ ನೇಮಕ ಆಯಿತು. ಅಂದಿನ ಆದ ತಕ್ಷಣ ಪ್ರೆಸ್ ಮೀಟ್ ಮುಗಿಸ್ಕೊಂಡು ನಾವು ನಗರಸಭೆಗೆ ಮತ್ತು ಏನು ಸರ್ಕಾರದ ಎಲ್ಲ ಇಲಾಖೆಗಳಿಗೆ ಭೇಟಿ ಕೊಡಬೇಕು ಅಂತ ಬಂದಿದ್ವಿ. ಅಂಥ ಸಂದರ್ಭದಲ್ಲಿ ನಗರಸಭೆ ಭೇಟಿ ಕೊಟ್ವಿ. ಇದ್ರ ಮುಂಚೆನೂ ಕೂಡ ನಾವು ನಿರಂತರವಾಗಿ ಅಲ್ಲಿ ವಿತೌಟ್ ಟಿ ಶರ್ಟಲ್ಲಿ ನಗರಸಭೆ, ತಾಲೂಕು ಆಫೀಸು, ಹಾಸ್ಪಿಟ್ಲು, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಏನು ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ ನಮ್ಮ ಪಕ್ಷದ ಸೈನಿಕರು ನಿರಂತರವಾಗಿ ಹೋಗಿ ವಿಡಿಯೋ ಮಾಡಿದ್ರು. ಯಾಕೆಂದರೆ ಟಿ ಶರ್ಟ್ ಹಾಕ್ಕೊಂಡ್ರೆ ಸ್ವಲ್ಪ ಭ್ರಷ್ಟ ಎಚ್ಚೆತ್ಕೊಂತಾನೆ, ಅಂಥ ಸನ್ನಿವೇಶ ಬೇಡ ಅಂದಾಗ ಉದ್ದೇಶ ಹೇಳ್ತೀನಿ. ಅದಕ್ಕೋಸ್ಕರ ಕಮಿಷನರ್ಗೆ ಈಗ ಅದೇ ಉದ್ದೇಶಕ್ಕೆ ನಾವು ಕಮಿಷನರ್ ಭೇಟಿ ಮಾಡಿದಾಗ ಇಲ್ಲಿ ಕೆಲವರು ID ಕಾರ್ಡ್ ಹಾಕಿರಲ್ಲ, ಸರ್ಕಾರದ ಆದೇಶ ನೀವು ಯಾಕೆ ಪಾಲಿಸ್ತಿಲ್ಲ ಅಂತ ಕೇಳಿದ್ವಿ. ಇಲ್ಲ ಸರ್, ಪ್ರೊವೈಡ್ ಮಾಡಿದ್ವಿ ಅಂತ ಕಮಿಷನರ್ ಹೇಳಿದರು. ನಾವು ಬಂದಾಗ ಎಲ್ಲ ಹತ್ತಕ್ಕೆ ಹೋಗ್ತಿದ್ದಂಗೆ ನಮ್ಮ ಅಧಿಕಾರಿಗಳು ಭಾರಿ ಫಾಸ್ಟ್ ಇದ್ದರು. ಎಲ್ಲರೂ ಕೊರಳಲು ಕ್ಲೀನಾಗೇ ಇತ್ತು, ಅವ್ರ ಹೆಸರು ಇದು ಎಲ್ಲ. ಅಂದರೆ ಎಷ್ಟು ಬುದ್ಧಿವಂತರಿದ್ದಾರೆ ಅಂತ. ಇದೇ ಥರ ಕೆಲಸ ಮಾಡಿಕೊಟ್ಬಿಟ್ರೆ ನಗರಸಭೆಯಲ್ಲಿ ನೊಂದವರಿಗೆ ಬಡವ್ರಿಗೆ ಕೆಲಸಗಳು ಯಾವ್ದಾದ್ರು ಆದರೆ ತುಂಬ ಅನುಕೂಲ ಆಗುತ್ತೆ. ಅವರು ಏನು ಯಾರನ್ನೂ ಅಲಿಸ್ದಂಗೆ ಕೆಲಸ ಮಾಡಿಕೊಡ್ಲಿ. ಆಮೇಲೆ ಮುಂದಿನ ದಿನಗಳಲ್ಲಿ ನಾವು ಏನು ನಮಗೆ ಸಾರ್ವಜನಿಕರ ದೂರಿನ ಮೇರೆಗೆ ಯಾರ್ಯಾರು ಇದು ಕೊಡ್ತಾರೆ ಅದನ್ನು ತಗೊಂಡು ನಾವು ಸಾಕ್ಷ್ಯ ವಿತೌಟ್ ಪ್ರೂಫ್ ಮಾತಾಡೋದಿಲ್ಲ, ವಿತ್ ಪ್ರೂಫಲ್ಲಿ ಬಂದು ಸಾಕ್ಷಿ ಇಟ್ಕೊಂಡು ಏನು ಯಾವುದೇ ಅನ್ಯಾಯ ಅಕ್ರಮ ಆಗದಂಗೆ ನ್ಯಾಯಯುತವಾಗಿ ಕೆಲಸ ದೊರಕಿಸ್ಕೊಡಿ ಅಂತ ಹೇಳಿದ್ದೀವಿ. ಅದು ಕಮಿಷನರ್ ಅವರು ಪೂರ್ವಕವಾಗಿ ಉತ್ತರ ಕೊಟ್ಟು, ಸರ್ ಏನಾದ್ರು ಆದರೆ ನಮಗೆ ಬನ್ನಿ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮದು KRS ಪಕ್ಷದ ನಿರಂತರ ಹೋರಾಟ ನಡೀತಾ ಇರ್ತದೆ. ಧನ್ಯವಾದಗಳು.